ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ, ವಿದ್ಯಾಪತಿ ಸಿನಿಮಾ ಎಲ್ಲ ಮಾಡ್ತಿದ್ದೀರಾ, ಮತ್ತು ಈ ಥರ ಕ್ಯಾರೆಕ್ಟರ್ ರೋಲ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ಕಾರಣ ಅದೇ, ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು. ಸೊ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ ರೋಲು ಅಥವಾ ಕ್ಯಾರೆಕ್ಟರ್ ರೋಲು ಅನ್ನೋದು ಬಹುಶಃ ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಒಂಥರ ಕ್ಯಾರೆಕ್ಟರ್ ಬರೀತಾಯಿದ್ರು, ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ. ಸೊ ಅದಕ್ಕೋಸ್ಕರ ಅಂತ ಸಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಎಲ್ಲ. ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ. ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ, ಎವಲ್ಯೂಷನ್ನು ಅದಿದೆ ಈಗ, ಆ ಥರ ಪಾತ್ರಗಳಿದ್ದಾವೆ ಈಗ. ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ, ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಅಂತೇಳಿ. ಥ್ಯಾಂಕ್ ಯು ಸರ್. ಮತ್ತು ಚಂದ್ರು ಸರ್, ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೌದು, ಅಸಿಸ್ಟೆಂಟ್ ಡೈರೆಕ್ಟ್ರು ಹೌದು. ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು. ಮತ್ತು ಈಗ ನೀವು ನೋಡಿದ್ರಿ, ಫಸ್ಟ್ ಶಿವಣ್ಣವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ, ಆಮೇಲೆ ಮೈಸೂರಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ. ಹಿಂಗೆ ಅಂದರೆ ಸಿನಿಮಾ ಇನ್ನೂ ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ಕಾಣ್ತಾ ಇದ್ದೀನಿ. ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್, ಅದು ನೆಕ್ಸ್ಟು ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು, ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು. ಮತ್ತು ಈ ಮುಂಚೆ ನಾನು ಮತ್ತು ಕೃಷ್ಣ ಅವರು ನಡೆಸಿದ್ದ ಕೌಸಲ್ಯ ಸುಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದರು, ಆ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ, ನಿಮ್ಮ ಹಾರೈಕೆಗಳಿರಲಿ ಸರ್. ಥ್ಯಾಂಕ್ ಯು ಎಲ್ರಿಗೂ. ಒಂದು ಹೌದು ಅಂದರೆ ಇಲ್ಲ ಇದು ಯುವಕಲ್ಲ ಸರ್, ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು ಕೃಷ್ಣ ಅವರು, ಇಲ್ಲ ನೀವು ಈ ಥರದ್ದೊಂದು ಪಾತ್ರ ಇದೆ ತುಂಬ ಚೆನ್ನಾಗಿದೆ, ನೀವು ಮಾಡಲೇಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ಚಂದ್ರು ಸರು, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್, ಕೇಳ್ತಿದ್ರೆ ಏನಾದ್ರು? ಓಕೆ. ಮತ್ತು ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರು ಬ್ಯಾನರು, ಮತ್ತು ರಾಜ್ಮೋಹನ್ ಸರು ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ ಅಂತ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ, ನಾಗಭೂಷಣ್ ಸರ್ ಅದನ್ನು ಮರ್ತೋಗಿದ್ರೆ ಅನಿಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ನ ಸರ್ ಮಾತಾಡಿ ಸರ್ ಅಂದರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲ್ಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ, ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್ ಅಂತೆಲ್ಲ ಅವರು ನಮಗೆ ಹೇಳಿದೆ ಮಾಡಿದ್ದು. ನಾನು 100 ಕಾಲ ಸರ್ವ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬರು ನಾಗಭೂಷಣ್ ಕ್ರಿಯೇಟ್ ಮಾಡೋಣ ಸರ್. ಕ್ರಿಯೇಟಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.